ನಮ್ಮ ಕರ್ನಾಟಕ ಬೇರೆ ಬೇರೆ ರೀತಿಯ ಆಸ್ತಿಗಳನ್ನು ಹೊಂದೈತೆ. ನೈಸರ್ಗಿಕ ಸಂಪತ್ತಂತೂ ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿದೆ. ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ಸೊಂಡೂರು ಭಾಗದಲ್ಲಿ ನಮ್ಮ ಗಣಿಗಳು ಅಲ್ಲಿಂದ ಹೊರಹೊಮ್ಮುವಂಥ ಅದಿರು ಇಡೀ ಜಗತ್ತಿನಲ್ಲೇ ಉತ್ತಮ ಕ್ವಾಲಿಟಿಯ ಅದಿರಂತೆ ಹೆಸರಾಗೈತೆ. ಅಲ್ಲಿ ಮಣ್ಣು ತೆಗೆದ್ರೆ ಅದ ಬಂಗಾರ ಇದ್ದಂಗೆ ಸೊಂಡೂರು ಭಾಗದಲ್ಲಿ. ಆ ಭಾಗದಲ್ಲಿರುವಂಥ ಜಾಗ ಇವತ್ತು ಕೋಟ್ಯಾನುಗಟ್ಟಲೆ ಎಕರೆ ಕೈತಲಲ್ಲೇ ಕೋಟಿ ಗಟ್ಟಲೆ ದುಡ್ಡು ಐತಿ. ಅಂಥ ಒಂದು ಎಕರೆಗೆ ಕೋಟಿ ಗಟ್ಟಲೆ ಇರುವಂಥ ಜಾಗನ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಸುಮಾರು 3667 ಎಕರೆ ಅದನ್ನು ಕೇವಲ 1,20,000 ರೂಪಾಯಿಗೆ ಒಂದು ಎಕರೆ ಹಂಗೆ ಸುಮಾರು 2,000 ಚಿಲ್ಲರ ಎಕರೆ 1,50,000 ರೂಪಾಯಿ ಪರ್ ಎಕರೆ ಅಂತೆ ಸುಮಾರು 1,667 ಎಕರೆ ಕೊಡಾಕ ಇವತ್ತು ಕ್ಯಾಬಿನೆಟ್ದಲ್ಲಿ ನಿರ್ಧಾರ ತೆಗೆದುಕೊಂಡೈತೆ. 2013-18ರಲ್ಲಿ ಕೂಡ ಇದೇ ರೀತಿಯ ದುಸ್ಸಾಹಸ ಸಿದ್ದರಾಮಯ್ಯನವರು ಮಾಡಿದ್ರು. ಆವಾಗ ನಾವು ಅಧಿವೇಶನದಲ್ಲಿ ಹಗಲು ರಾತ್ರಿ ಧರಣಿ ಮಾಡಿ ವಿಧಾನಸೌಧದಲ್ಲಿ ಮಲ್ಕೊಂಡು ಪ್ರೊಟೆಸ್ಟ್ ಮಾಡಿದ ಮೇಲೆ ಅದನ್ನು ನಿಲ್ಲಿಸಿದ್ರು. ಅದಾದ ನಂತರ ಕೋರ್ಟ್ನಲ್ಲಿ ಸರ್ಕಾರ ಮುಚ್ಚಳಿಕೆ ಕೂಡ ಬರೆದು ಕೊಟ್ಟಿದ್ದೈತಿ. ಅಲ್ಲಿ ವಕೀಲರು ಹೇಳಿದ್ದಾರೆ, ಜಜ್ಮೆಂಟ್ ಕೂಡ ಐತಿ. ಅದಕ್ಕೆ ಇದು 1,20,000 ರೂಪಾಯಿ ಕೊಟ್ಟಂಥ ನೀವೇನು ರೇಟ್ ಡಿಸಿಷನ್ ತೆಗೆದುಕೊಂಡ್ರೆ ಅದು ತಪ್ಪು, ಅದನ್ನು ಇದನ್ನು ನಾವು ರಿವ್ಯೂ ಮಾಡ್ತೇವಂತೆ ಸರ್ಕಾರಿ ವಕೀಲರು ಕೂಡ ಹೇಳಿದ್ದಾರೆ. ಆದರೂ ಕೂಡ ಈ ಭ್ರಷ್ಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎಷ್ಟು ನಾಚಿಗೇಟಿನ ಸರ್ಕಾರ ಆಗೈತಂತಂದ್ರೆ ಇವತ್ತು ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪಕ್ಕೆ ಹೆದರ್ದ ಈಗ ಹಗರಣಗಳ ಸುರಿಮಳೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಆಗತ್ತೈತೆ. ಅದ್ರ ಜೊತೆ ಇನ್ನೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಈ ಭೂಮಿಯನ್ನು ಜಿಂದಾಲ್ ಕಂಪ್ನಿಗೆ ಕೊಡಬೇಕನ್ನೋ ಡಿಸಿಷನ್ ತೆಗೆದುಕೊಳ್ಳೋದ್ರ ಮೂಲಕ ಮಾಡೈತಿ. ನಾವು ಕೋರ್ಟ್ ಮೂಲಕ ಕೂಡ ಇದನ್ನು ಹೋರಾಟ ಮಾಡ್ತೀವಿ. ಕೋರ್ಟ್ ಹೊರಗೆ ಕೂಡ ನಾವು ರೈತರನ್ನ ಕರ್ಕೊಂಡು, ಕರ್ನಾಟಕದ ಜನರನ್ನು ಕರ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ಇಷ್ಟೆಲ್ಲ ನಾಳೆ 29ಕ್ಕೆ ಪ್ರಾಸಿಕ್ಯೂಷನ್ ಕೋರ್ಟಲ್ಲಿ ತೀರ್ಮಾನ ಇದೆ. ನನಗನ್ನಿಸ್ತೈತಿ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಆಗೈತಿ 29ಕ್ಕೆ ಏನು ಕೋರ್ಟು ಹೈಕೋರ್ಟ್ದಲ್ಲಿ ಕೇಸ್ ಐತಿ, ಆ ಕೋರ್ಟ್ದಲ್ಲಿ ಹೈಕೋರ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತೈತೆ ಅವತ್ತು. ಹಾಗಾಗಿ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತೈತಿ. ಅದು ಹೋಗೋಕ್ಕಿಂತ ಮೊದಲು ಎಷ್ಟು ಆಕೈತೆ ಅಷ್ಟು ದುಡ್ಡನ್ನು ನಾವು ಮಾಡ್ಕೊಂಡು ಹೋಗೋಣ ಅಂತೇಳಿ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡ್ದಂಗೆ ಐತಿ.